ಬುದ್ಧಿ ಬುದ್ಧಿ ಏನು ಅದು? ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಿಮಗೆ ಕ್ಷೌರ ಮಾಡ್ತಾನೆ ಇದೀವಿ. ಹೌದು, ಏನೀಗ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ಮುಚ್ಕೊಂಡು ಕೇಳಿ. ಬುದ್ಧಿ, ಆ ನಿಮ್ಮ ಹಾಳು ಮನೆ ಪಕ್ಕದಲ್ಲಿ ಇದೆಯಲ್ಲ ಜಾಗ, ಅದನ್ನ ಕೊಟ್ರೆ ಒಂದು ಪುಟ್ಟದಾಗ ಗೂಡು ಕಟ್ಕತೀನಿ. ಮುಚ್ಕೊಂಡು ಕೆರಿಯೋದಕ್ಕೆ ಏನ್ ತಗೋತೀಯ? ಕೊಡ್ತಾ ಇದ್ದೀರಲ್ಲ 12 ಆಣಿನ. 12 ಆಣಿಗೆ 12,000 ಜಾಗ ಕೇಳ್ತಾ ಇದೀಯಾ? ಮೊದಲು ಸರಿಯಾಗಿ ಕೆರಿಯೋದನ್ನ ಕಲಿ. ಬಡ್ಡೆತದೆ. ಅಣ್ಣ ಅಣ್ಣ, ಎಲ್ಲಣ್ಣ ಅದು? ಎಲ್ಲಣ್ಣ ನಿಂದದು? ಎಲ್ಲಣ್ಣ? ಅಮಾಸೆ ಏನ್ಲ ಅದು? ನಿನ್ನ ಅದೃಷ್ಟದ ಕೈನ. ಅಯ್ಯೋ ಕೊಡಣ್ಣ. ಎಡಗೈ ವಾಸನೆ ಗಬ್ಬು. ನನ್ನ ಮಗನೇ ತಗ. ಆಹಾ, ಏನ್ಲ ಶಿಷ್ಯ, ಬೆಳಿಗ್ಗೆ ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ? ಗುರು, ಮಧುರಮ್ಮ ಜಾತ್ರೆ ನೀನು ಲಾಟ್ರಿ ಟಿಕೆಟ್ ತಗೊಂಡಿರ್ಲಿಲ್ವಾ? ಅದಕ್ಕೆ 10 ಲಕ್ಷ ಹೊಡೆದ್ಬಿಟ್ಟೈತೆ. 10 ಲಕ್ಷನ? ಅಯ್ಯೋ ಅಣ್ಣ, ಹೋಗ್ಬಿಟ್ನೆ ಗೌಡ್ರೆ, ಹೋಗ್ಬಿಟ್ನೆ. ಮುಂಡೆ ಮಗ ಲಾಟ್ರಿ ಟಿಕೆಟ್ ಎಲ್ಲಿಕೋನೆ ಅಂತ ಹೇಳಕ್ಕಿಂತ ಮುಂಚೆನೆ ಹೋಗಿ ಹಾಕೊಂಡು ಹೋಗ್ಬಿಟ್ನೆ. ಅಯ್ಯಯ್ಯೋ, ಹೆಂಡತಿ ಜೊತೆ ನನ್ನ ಬಿಟ್ಬಿಟ್ಟು ಲಾಟ್ರಿ ಟಿಕೆಟ್ ಎಲ್ಲಿ ಅಂತ ಹೇಳ್ದೆ ಎದೆ ಮೇಲೆ ಮಣ್ಣು ಹಾಕೊಂಡು ಹೋಗ್ಬಿಟ್ನೆ. ಲಾರ್ಡ್ ಲಬಕ್ ಸ್ವಾಹ ದೇವಾಗಿ ಹೋಗ್ಬಿಟ್ನಾ? ಲೋ ನನ್ನ ಮಗನೇ, ನಿಮ್ಮ ಅಮ್ಮನಾಣಿಗೂ ನನಗೆ 10 ಲಕ್ಷ ಲಾಟ್ರಿ ಹೊಡೆದೈತೇನ್ಲ? ನಿನ್ನ ಹೆಂಡ್ರಾಣೆಗೂ 10 ಲಕ್ಷ ಬಂದೈತಣ್ಣ. ಜಾತ್ರೆಲಿ ಅವತ್ತು ನನಗೆ ಲಾಟ್ರಿ ನಂಬರ್ ಬರ್ಕೊಡ್ಲಿಲ್ವಾ? ಅದಿಲ್ಲ ಐತೆ. ಅರ್ಧಂಬರ್ಧ ಬೋಡ್ಸ್ಬಿಟ್ಟು ಆಟ ಆಡ್ತಾ ಇದ್ರೇನ್ಲ? ಕೆರಿಲ ಪೂರ್ತಿ. ಗೌಡ, ನನ್ನನ್ನೇನಂತ ತಿಳ್ಕೊಂಡಿದೀಯಾ ನೀನು? ಹೊಲ ಗದ್ದೆ ದನ ಕರ ಎಲ್ಲ ಒಂದ್ ರೇಟ್ ಮಾಡಿ ಹೇಳ್ಬಿಡು. ಚಿಟ್ಕಿ ಹೊಡಿಯೋಷ್ಟೊಳಗೆ ತಗೊಂಡ್ಬಿಡಿ ನಿನ್ನ. ಶಿಷ್ಯ, ಇದೇ ಊರಲ್ಲಿ ಒಂದು ಪ್ಯಾಟಿ ತರ ಸಲೂನ್ ಶಾಪ್ ನ ಓಪನ್ ಮಾಡಿ ಒಂದು 10 ಬಿಟ್ಬಿಟ್ಟು ನಾವಿಬ್ರು ಕಾರಲ್ಲಿ ಜಾಮ್ ಜಾಮ್ ಅಂತ ಓಡಾಡ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಜಾಮ್ ಅಂತ ನಮ್ಮ ತಾಯಿ ಹಣೆಗೂ ಚೆನ್ನಾಗಿರಕಿಲ್ಲ, ನಿನ್ನ ಹೆಂಡ್ರು ಊರ್ ಬಸಿ ಹಣೆಗೂ ಚೆನ್ನಾಗಿರಕಿಲ್ಲ. ಏನ್ಲಾ ಚೆನ್ನಾಗಿರಕಿಲ್ಲ? ಈಗ ನೀನ್ ಯಾರು? ಯಾರು ಅಂತೀನಿ. ಯಾರು? ಲಕ್ಷಾಧಿಪತಿ. ಹೌದೌದು, ನಾನು ಲಕ್ಷಾಧಿಪತಿ. ಈಗ ಲಕ್ಷಾಧಿಪತಿ ಕೈಲಿ ತುಕ್ಕಿಡ್ದು ಕಿತ್ತೋಗಿರೋ ಈ ಹಳೆ ಡಬ್ಬ ಬೇಕಾ? ಅಯ್ಯೋ ಬಿಡ್ತು ಅನ್ನಲೋ. ಅಮಾಸೆ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದರಿಂದ ಕಣೋ ಅನ್ನ ತಿಂತಾ ಇರೋದು. ನಮ್ಮ ಕಸಬ್ನ ನಾವು ದೇವ್ರು ಅಂತ ತಿಳ್ಕೊಂಡಿದೀವಿ. ಆಳ ಸೆಂಟಿಮೆಂಟ್ ಬಿಡಾಕಿಲ್ಲ ನಮ್ ಜನ. ಸೂಟು ಬೂಟು ಹಾಕೊಂಡು ಕೈಗೊಬ್ಬ ಕಾಲ್ಗೊಬ್ಬ ಆಳ್ನ ಮಡಿಕೊಂಡು ಜೊತೆಗೆ ಬಿಯನ್ನ ಇಟ್ಕೊಂಡು ಅವನ್ ಯಾವನ್ ಕಿತ್ತೋ ನನ್ ಮಗ? ಅದು ನಾನೇ. ನೀನಾ? ಇಷ್ಟೆಲ್ಲ ಇದ್ಮೇಲೆ ದೃಷ್ಟಿ ಬಡ್ತಾರ ಕಿತ್ತೋಗಿರೋ ಡಬ್ಬ ಬೇಕಾ? ಹೊಡಿಲಿ. ಲಾಟ್ರಿ ದುಡ್ಡು ಬಂದ್ಮೇಲೆ ಸಿಂಗಾಪುರ್ ಮಾಡಿ ಮಾಡ್ರನ್ ಸೇವಿಂಗ್ ಡಬ್ಬನ ನೀನು ತರ್ಸ್ಕೊಡ್ತೀನಿ. ಅಲ್ಲಿ ಗಂಟ ಇದು ರಂಗೇ ನನ್ನ ಹೆಂಡ್ರು ನೀನೇನ ಕರೆಯೋದು? ಯಾಕ್ರಿ ಹಂಗ್ ಕೂಗ್ತಾ ಇದ್ದೀರಾ? ಅದೇ ಕಣೆ, ಅವತ್ತು ಆ ಮದ್ದೂರಮ್ಮನ್ ಜಾತ್ರೆಯಲ್ಲಿ ಲಾಟ್ರಿ ಟಿಕೆಟ್ ತಂದು ನೀನು ಕೈ ಕೊಟ್ಟಿದ್ನಲ್ಲ, ಅದನ್ನ ತಗೊಂಬ ಹೋಗು. ಲಾಟ್ರಿ ಟಿಕೆಟ್? ಯಾಕೆ ತಲೆ ಕೆರ್ಕೋತೀಯಾ? ತಲೆ ಕೆರ್ಕೊಂಡ್ರೆ ಟಿಕೆಟ್ ಸಿಗ್ತೈತೆ, ಏನ್ ಸಾಯ್ತವೆ ಅಷ್ಟೇ. ಹೋಗು. ಹಳಾದ್ ಮಾರು. 10 ಲಕ್ಷ ಕಣೆ, ಬೇಗ ತಗೊಂಬಾರೆ. ಸಿಕ್ತು. ನಿಮ್ ಚೌರದ್ ಪೆಟ್ಟಿಗೆ ಇತ್ತಲ್ಲ? ಹೌದು, ಅದ್ರಾಗ ಇಕ್ಕಿದೀನಿ. ಅದ್ರಲ್ಲಿ ನನ್ನ ಮಗನೇ, ನನ್ನ ಮಗನೇ ಅಮಾವಾಸ್ಯೆ ಉಂಟು. ನನ್ನ ಮಗನೇ ನನ್ನ. ಅಯ್ಯೋ ಅಯ್ಯೋ, ನಮ್ಮೂರಲ್ಲಿ ನಾನೊಬ್ನೇ ಜಾಣ. ನನ್ನ ಹಾಡಂದ್ರೆ ಎಲ್ಲರಿಗೂ ಪ್ರಾಣ. ನಾನು ಹಾಡಕ್ಕಂತ ಬಾಯ್ ಬಿಟ್ರೆ ಹೋಯ್ತಾರೆ ಊರವರ ಪ್ರಾಣ. ನನ್ನ ಮಗನೇ, ಎಲ್ಲೋ ಸತ್ತಿದ್ದೆ ಇಷ್ಟು ದಿನ ಶಿಷ್ಯ. ನಿನ್ನ ನೋಡ್ದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಅಣ್ಣ, ಜೀವನ ಬೇವರ್ಸಿ ತರ ಬೇಜಾರಾಗ್ಬಿಟ್ಟು ತಪಸ್ವಿ ಆಗ್ಬಿಡೋಣ ಅಂತ ಹಿಮಾಲಯ ಪರ್ವತ ಚಳಿ ಜಾಸ್ತಿ ಆಗ್ಬಿಡ್ತು, ವಾಪಸ್ ಬಂದ್ಬಿಟ್ಟೆ. ಅಣ್ಣ, ನೀನ್ ಮಾತ್ರ ಯಾವಾಗ್ಲೂ ಹ್ಯಾಪಿಯಾಗಿ ಆಡ್ಕೊಂಡಿರ್ತೀಯಲ್ಲ, ಹೆಂಗಣ್ಣ? ಕೂತ್ಕೊಳ್ಳೋ. ಬೇಡಣ್ಣ. ಕೂತ್ಕೊಳ್ಳಲು. ಬೇಡಣ್ಣ, ಕೂತ್ಕೊಳ್ಳ. ನನ್ನ ಮಗನೇ ಕೂತ್ಕೊಳ್ಳೆ. ಸಂತೋಷವಾಗಿರ್ಬೇಕಂದ್ರೆ ಏನು ಮಾಡ್ಬೇಕು ಅಂತ ಕೇಳ್ತಾ ಇದೀಯ ತಾನೆ? ಹೌದು, ಹೇಳ್ತೀನಿ ಕೇಳು.
4 ಮೊಳ ಮಲ್ಲಿಗೆ ಹೂವ ತಗೋತೀನ, 1 ಕೆಜಿ ಮೈಸೂರು ಪಾಕ್ ತಗೋತೀನ, ನನ್ನ ಹೆಂಡ್ರತಾವ ಹೋಗ್ತೀನ, ಅದನ್ನ ಅವಳು ಕೊಡ್ತೀನ, ಅವಳು ಬಂದು ತಪ್ಕೋತಾಳೆ, ರೂಮ್ ಒಳಕ್ ಹೋಗ್ತೀವ, ಲೈಟ್ ಆಫ್ ಮಾಡ್ತೀವ, ಶಿಷ್ಯ ಬೆಳಗಿನವರೆಗೂ ಸಂತೋಷನೇ ಸಂತೋಷ ಕಣ್ಣ. ಅಣ್ಣ ನಿಜಾನ ಅಣ್ಣ? ಹಿಂಗೆಲ್ಲಾ ಮಾಡಿದ್ರೆ ಬೇಜಾರು ಹೋಯ್ತದೆ ಅಂತೀಯ? ಕಣೋ, ಜೀವನ ಪರ್ಯಂತ ಬೇಜಾರು ಹೋಯ್ತದೆ. ನಾನು ಹೇಳಿದ ತಪ್ಪಾದ್ರೆ ನಿನ್ ಮಕ್ಕಿ ಅಂತ ಉಗ್ದಾಕ್ಬಿಡು. ಅಣ್ಣ ಈಗ್ಲೇ ಹೋಯ್ತೀಯ? ಆ ಕಡೆ ಯಾಕೋ ಹೋಯ್ತೀಯ? ಸ್ಮಶಾನ ಕಣೋ, ಸಂತೋಷನ ಸಿಗ್ತೈತೆ. ನನ್ನ ಮಗನೇ ಬದಲಾಯ್ತು, ಈ ಕಡೆ ಹೋಗು ಹೋಗು. ಅಣ್ಣ ಸಂತೋಷಕ್ಕೆ ದಾರಿ ತೋರಿಸಿದ್ಯಾ, ಆಶೀರ್ವಾದ ಮಾಡೋಣ. ಚಂದಾಗಿಟ್ಟಿರ್ಲಿ ನಿನ್ನ. ಹೋಗಲ್ಲ. ಅಯ್ಯಯ್ಯೋ, ನಿನ್ ಮನೆ ಹಾಳಾಗ ಮಲ್ಲಿಗೆ ಊಟಕ್ಕೇನೋ? ಕೋಲಿ ನನ್ ಮಗನೇ, ಸಿಕ್ಕಾಸಿ ನನ್ ಮಗನೇ, ಬೇವಸಿ ನನ್ ಮಗನೇ, ನಿನ್ ಅಕ್ಕ ತಂಗಿರ್ ಯಾರು ಇಲ್ವೇನೋ? ಇದನ್ನೆಲ್ಲ ನೀನ್ ಮಾಡಕ್ ಹೇಳ್ದವ್ರನ್ನ ಏನೇ ಮಾಡ್ತಾ ಇದೀಯಾ? ಯಾಕೆ ಹೊಡಿತಾ ಇದೀಯಾ ಮಗುನ? ಇವನು ಮಗುನ ಯಾವ ಮಾಡಿದ್ರೆ ಕೈಗೊಂಡ್ ಮಗು ಕೊಟ್ಬಿಡ್ತಾನೆ, ಬೇವಸಿ ನನ್ ಮಗ. ಯಾಕೆ ಹಿಂಗ್ ಮಾತಾಡ್ತೀಯಾ? ಅದೇನ್ ಮಾಡ್ದ ಅಂತ ಹೇಳು. ಅನಿಷ್ಟ ನನ್ ಬಾಯಿಂದ ಬೇರೆ ಹೇಳ್ಬೇಕಾ? ಅಲ್ಲೋಡಿ ಅಲ್ಲೋಡಿ ಅಲ್ಲೋಡಿ, ಮಾಡದ್ನೆಲ್ಲ ಮಾಡ್ಬಿಟ್ಟು ಹೆಂಗ್ ಮಗಿನ್ ತರ ನಿಂತಾನೆ, ಅವನ್ನೇ ಕೇಳಿ. ನನ್ನ ಮಗನೇ ಬಾರೆ ಈ ಕಡೆ. ಏನು ಮಾಡ್ದೆ? ಅಣ್ಣ ಮನ್ಸ ಸಂತೋಷವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಣ್ಣ? 4 ಮೊಳ ಮಲ್ಲಿಗೆ ಹೂ, 1 ಕೆಜಿ ಮೈಸೂರು ಪಾಕ್ ತಗೊಂಡೋಗಿ ಹೆಂಡತಿ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದೆ. ಅದನ್ನೇ ಅಣ್ಣ ನಾನು ಮಾಡಿದ್ದು, ಅದಕ್ಕೆ ಪರ್ಕೆ ತಗೊಂಡು ಗಾಮುಗ ಇಕ್ತವ್ರೆ. ನಾನ್ ಮಾಡಿದ್ದು ತಪ್ಪ ಹೇಳಣ್ಣ? ಖಂಡಿತ ತಪ್ಪಲ್ಲ ಕಣೋ. ನನ್ನ ಹೆಂಡ್ರು ನಿನ್ನ ಬರೀ ಪರಿಕೆ ತಗೊಂಡು ಹೊಡೆದ್ರಲ್ಲ, ಅದು ಅವಳು ಮಾಡಿದ ತಪ್ಪು. ನನ್ನ ಹೆಂಡ್ರಿಗೆ ಮೈಸೂರು ಪಾಕ್ ಕೊಡ್ತೀಯ? ನನ್ನ ಮನೆನ ಸಿಕ್ಕಿತ್ತ ನಿನಗೆ? ನನ್ನ ಹೆಂಡ್ರ ಸಿಕ್ಕಿದ್ರು ನಿನಗೆ? ನನ್ನ ಮಗನೇ, ನನ್ನ ಮಂತ್ರ ನನಗೆ ತಿರ್ಸಿಟ್ಬಿಟ್ಟಿದೆಯಲ್ಲೋ ನನ್ನ ಮಗನೇ. ಎಲ್ಲೋ ಬಸ್. ಅಯ್ಯೋ ಅಣ್ಣ, ಅಯ್ಯೋ ಇವನೇ. ಯಾಕೋ ಹಂಗ್ ಕೂಗ್ತೀಯ? ಏನು ಇಲ್ಲ ಅಣ್ಣ, ಯಾವ್ದೋ ಹೆಣ್ಕೂಸು ಅಳ್ತಾ ಕುಂತದೆ, ಕಷ್ಟ ಸುಖ ವಿಚಾರಿಸು ಅಂತ ಅಣ್ಣ ಅನ್ನಪ್ಪ. ನಿನ್ನ ಯೋಗ್ಯತೆಗೆ ಆ ಕೂಸಿನ ಕಷ್ಟ ವಿಚಾರಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಮರ್ಯಾದೆ ಇರ್ತದ? ಹಂಗಂತೀಯ? ಶಿಷ್ಯ ಬಾರ್ಲ. ಯಾರಮ್ಮ ನೀನು? ಯಾಕೆ ಹೀಗ ಐಕ್ಳ ತರ ಅಳ್ತಾ ಇದೀಯಾ? ಏನಾಗಿದೆ? ಏನು ಅಂತ ಹೇಳಿ ಅಣ್ಣ, ನಾನು ನಮ್ಮ ಯಜಮಾನ್ರು ಈ ಊರ್ ಸಂತೆ ನೋಡಕ್ಕೆ ಅಂತ ಬಂದಿದ್ವಿ, ಆದ್ರೆ ಈಗ ಅವರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರಪ್ಪ ಅವನು? ಹೇಳ್ತೀನಿ ಮರ್ತು ಬಿಟ್ಟು ಹೋಗುವಂತ ಮುಟ್ಟಾಳ. ಶಿಷ್ಯ ವಾಸೆ, ಇದು ತಪ್ಪಿಸ್ಕೊಂಡಿರುವಂತ ಕೇಸ್ ಅಲ್ಲ. ಯಾವಳದು ಸೆರೆಗಿಡ್ಕೊಂಡು ಹೊಂಟೋಗಿರ್ತಾನೆ. ನನ್ ಗಂಡ ಶ್ರೀರಾಮಚಂದ್ರನಂತವ್ರು ಗೊತ್ತಾ? ನಿಮ್ಮೂರ್ ಯಾವ್ದಮ್ಮ? ನಮ್ಮೂರು ಚಂದ್ರಾಪುರ, ಆದ್ರೆ ಅಲ್ಲಿಗೆ ಹೋಗಕ್ಕೆ ನಂಗ್ ದಾರಿನೇ ಗೊತ್ತಿಲ್ಲ. ಅಳ್ಬೇಡ ಅಳ್ಬೇಡ ಅಳ್ಬೇಡ. ಚಂದ್ರಾಪುರ 3 ಹಳ್ಳಿ ದಾಟಿ ಆಚೆ. ಸರಿ, ನಾನೇ ಬಿಟ್ಟು ಬರ್ತೀನಮ್ಮ, ನಡಿಯಮ್ಮ. ಇದೇನಾ ಮನೆ? ಯೋ ನರಸಿಂಹಯ್ಯ, ಬಾರೆ ಆಚೆ. ಎಂಡ್ರನ್ನ ಸಂತೆಯಲ್ಲಿ ಬಿಟ್ಬಿಟ್ಟು ದನ ಬಂದ್ ದೊಡ್ಡಿಗೆ ಸೇರ್ಕಣೆಗೆ ಬಂದ್ ಸೇರ್ಕೊಂಡಿದ್ಯಲ್ಲ, ಬಾರೆ ಆಚೆ, ಬಾರೆ ಆಚೆ. ಯಾವ ನನ್ ಮಗನ ನನ್ನ ಹೆಸರು ಕೂಗವನು? ಏಯ್ ಗಡವಾ, ಬಾರೆ ಆಚೆ, ಬಾರ ಆಚೆ, ಬಾರೋ ಎಸ್ಕೆ ಮಾಡಿ ನರಸಿಂಹ. ಯಾವನ್ಲ ಅವನು ನನ್ನ ಹೆಸರು ಕೂಗವನು? ಗಜಲಕ್ಷ್ಮಿ, ನನ್ನ ಅರ್ಧಂಗೆ. ಗಜಲಕ್ಷ್ಮಿ ಎಲ್ಲಿ ಹೊಂಟೋಗಿದ್ದವ? ನಿನ್ನ ಸಂತೆ ಹುಡುಕಿ ಸಾಕಾಗೋಗಿತ್ತು. ನನ್ನನ್ನ ಇವರಿಬ್ರೆ ಕರ್ಕೊಂಡ್ ಬಂದು ವಾಪಸ್ ನಿಮ್ ಹತ್ರ ಸೇರ್ಸಿದ್ದು. ಇಂತ ಪುಣ್ಯಾತ್ಮರಿಗೆ ಏನ್ ಕೊಟ್ರು ಸಾಲದು. ಒಳಿಕೆ ನಿನ್ನ ನಂತವ ಸೇರ್ಸವ್ರೆ, ಇವ್ರನ್ನ ಹಂಗೆ ಕಳ್ಸಕ್ ಆಯ್ತದ? ಯಾರು ಭಾರಿ ಕುಳರಂಗವನಿ, ನೋಡಿ ಸರಿಯಾಗಿ ಹಾಕಬೇಕು. ಹಂಗಂತೀಯ? ನೋಡಪ್ಪ, ನೀನ್ ನಮಗ್ ಏನೇ ಕೊಡದಿದ್ರು ನಮ್ಮಿಬ್ಬರಿಗೂ ಬೇರೆ ಬೇರೆ ಆಗೇ ಕೊಡ್ಬೇಕು, ಗೊತ್ತಾಯ್ತಾ? ಆಯ್ತು, ಅದಕ್ಕೇನಂತೆ, ಬನ್ನಿ ಒಳಗೆ ಕೊಡೋಣ. ಕೊಡ್ತೀರಾ? ನನ್ನ ಮಗನೇ ಕೊಡ್ತಾರೆ ಅಂತ ತಕ್ಷಣ ಹೊಂಟು ಬಿಟ್ಟ. ನೋಡಪ್ಪ, ಈ ನನ್ನ ಮಗ ನನ್ನ ಶಿಷ್ಯ, ಸ್ವಲ್ಪ ನೋಡ್ಕೊಂಡ್ ಕೊಡು, ಆಮೇಲೆ ನನ್ ಕೊಡುವಂತೆ. ಲೇ ಅಮಾವಾಸ್ಯೆ ಹೋಗಲ್ಲ, ನಿನ್ನ ಅದೃಷ್ಟ ಚೆನ್ನಾಗೈತೆ. ಪಾಪ ನೋಡಿ ನೋಡಿ ನೋಡಿ. ಬೇಗ ಬೇಗ ಕೊಟ್ಬಿಡಿ, ಎಣ್ಸ್ಕೊಳಕ್ಕೆ ಟೈಮ್ ಇರಲ್ಲ.
ಯಾಕಷ್ಟು ಅವಸರ ಪಡ್ತೀಯ? ಇರು ಕಂತ್ರಿ ನನ್ ಮಗನೇ, ಕಟ್ಕೊಂಡ್ 22 ವರ್ಷದಿಂದ ಅವಳು ಕಾಟ ತಡೆಯಕ್ಕಾಗದೆ ನಾನೇ ಬೇಕು ಅಂತ ತಪ್ಪಿಸ್ಬಿಟ್ಟು ಬಂದ್ರೆ ಅವಳನ್ನ ಮತ್ತೆ ಕರ್ಕೊಂಡ್ ನಂತವನೇ ಬಿಟ್ಟಿದ್ರಲ್ಲ. ಒಂದ್ ದಿವ್ಸ ಅವಳ ಜೊತೆ ಇದ್ ನೋಡ್ರ ನನ್ ಕಷ್ಟ ಏನು ಅಂತ ಗೊತ್ತಾಯ್ತದ ನಿಮ್ಗೆ? ನಾನ್ ಟ್ರೈ ಮಾಡ್ಬಿಡ ಮಗನೇ ಶಿಷ್ಯ ಬಾರ, ಕೈ ತುಂಬಾ ಕೊಟ್ಟಿಲ್ಲ, ಪರವಾಗಿಲ್ಲ ಬಿಡ್ಲ. ಇದೇ ಬೇಡ ಅನ್ನೋದು ನನ್ನ ಮಗನೇ. ಕೈ ತುಂಬಾ ಕೊಟ್ಟ ತಕ್ಷಣ ಬಾಯಿಗೆ ಮಾತೇ ಬರ್ತಾ ಇಲ್ವಲ್ಲ. ನೀನ್ ಇಲ್ಲಿ ಕೂತ್ಕೋ, ನಾನು ಹೋಗಿ ಇಸ್ಕೊಂಡ್ ಬರ್ತೀನಿ. ಇಬ್ರು ಜೊತೆಗೆ ಊರ್ಗ್ ಹೋಗೋಣ. ನನ್ನ ಮಗನೇ ಏನಾದ್ರು ಕೈ ಕೊಟ್ಟೆ ಅಂತಂದ್ರೆ ಸಾಯ್ಸಾಕ್ಬಿಡ್ತೀನಿ ನಿನ್ನ. ನರಸಿಂಹಣ್ಣ ಬಂದೇ ಇರೋಣ. ನೋಡಪ್ಪ, ಆ ನನ್ನ ಮಗ ನನ್ನ ಶಿಷ್ಯ, ನಾನು ಗುರು. ಅವನಿಗೆ ಏನು ಕೊಟ್ಟಿದೆಯೋ ಅದಕ್ಕಿಂತ ಜಾಸ್ತಿ ನೀ ನನಗೆ ಕೊಡ್ಬೇಕು. ಇದು ನನ್ನ ಮರ್ಯಾದೆ ಪ್ರಶ್ನೆ. ಚೆಕ್ಕು ಗಿಕ್ಕು ಕೊಡಕ್ ಹೋಗ್ಬೇಡ, ಗೊತ್ತಾಗಕ್ಕಿಲ್ಲ. ಕ್ಯಾಸೆ ಕೊಟ್ಬಿಡು. ಕೊಡು. ಅಯ್ಯಯ್ಯೋ ಅಮಾವಾಸ್ಯೆ ನನ್ನ ಮಗನೇ. ನನ್ನ ಮಗನೇ ಅಮಾವಾಸ್ಯೆ. ನನ್ನ ಮಗ ಒಳಗಡೆ ಹಾಕೊಂಡು ಕೊಡ್ತಾವನೆ ಅಂತ ಒಂದು ಮಾತು ಕೂಡ ಹೇಳಿಲ್ವಲ್ಲೋ. ಹೋದ ನನ್ನ ಮಗನೇ. ನಾಳೆಗೆ ನಮ್ಮದೇ ಅಣ್ಣ, ಚಿಂತೆ ಏತಕ್ಕೆ? ಅಯ್ಯೋ ಬಂದಪ್ಪ ನನ್ನ ಬಾಳಿನ ಅಮಾವಾಸ್ಯೆ ನನ್ನ ಮಗ ಇವನು. ಅಣ್ಣ, ನಾನ್ ಬಂದ ತಕ್ಷಣ ತಲೆ ಮೇಲೆ ಬಟ್ಟೆ ಹಾಕೋತಾ ಇದೆಯಲ್ಲ, ನಾನೇನ ಮಾಡಿದೀನಿ ನಿನ್ಗೆ? 10 ಲಕ್ಷ ಲಾಟ್ರಿ ಅಂದೆ, ನನ್ ಡಬ್ಬಕ್ 3 ರಾಮ ಹಾಕ್ದೆ. ನಾನ್ ಹೇಳಿರೋ ಐಡಿಯಾನೇ ತಗೊಂಡೋಗಿ ನನಗೂ ನನ್ನ ಹೆಂಡ್ರಿಗೂ ಬಿಟ್ಟಿದ್ದೆ. ಸಾಲದಕ್ಕೆ ಆ ದಡಿಯ ನರಸಿಂಹನ ಕೈಲಿ ಬಿರ್ರಿ ಎಕ್ಸಿದೆ. ಇನ್ನೆಲ್ಲ ಮಾಡ್ಬೇಕಂತೀಯ? ಅಣ್ಣ, ನೀ ಹಂಗೆಲ್ಲ ಮಾತಾಡ್ಬೇಡ. ನೀನ್ ಹಳೆದೆಲ್ಲ ಮರ್ತ್ಬಿಡು. ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ ಅಣ್ಣ. ನೀನ್ ಕೆಲ್ಸ ಇಲ್ದೇ ಕುಂತ್ಕೊಂಡ್ರೆ ನನ್ ಕೈಲಿ ನೋಡಕ್ ಆಗಲ್ಲ ಅಣ್ಣ. ನನಗೆ ಗೊತ್ತಿರೋ ಬ್ಯಾಂಕ್ ಮ್ಯಾನೇಜರ್ ಹತ್ರ ಫುಲ್ ಮಾತಾಡಿದ್ದೀನಿ. ನಿನ್ನ ಹತ್ರ ರೇಷನ್ ಕಾರ್ಡ್ ಐತೆ ತಾನೆ? ಆ ರೇಷನ್ ಕಾರ್ಡ್ ಅಡ ಇಟ್ಬಿಟ್ಟು ಹಾಲ್ ಕರಿ ಹಸ ತಕೊಂಬರೋಣ ಬಾಣ. ಅಯ್ಯೋ ಬೇಡ ಕಳ್ಳ ಮೋಸೆ. ನಿನ್ನ ನಂಬೋದು ಕಷ್ಟ ಕಳ್ಳ. ನಾನೇನಾದ್ರೂ ಯಾಮಾರ್ಬಿಟ್ರೆ ಆ ಬ್ಯಾಂಕಿನವ್ರ ಹತ್ರ ನನ್ನನ್ನೇ ಅಡ ಇಟ್ಬಿಡ್ತಾರೆ. ಯಾವ ನನ್ನ ಮಗ ತಗೋತಾನೆ ನಿನ್ನ? ಅಣ್ಣ, ನಾನು ಫುಲ್ಲು ಬದಲಾಗ್ಬಿಟ್ಟಿದ್ದೀನಿ. ಹೊಟ್ಟೆಗಿಲ್ದಾಗ ಇಟ್ಟಾಕಿದ್ಯಾ, ಮಲ್ಗಾಗ ಜಾಗ ಕೊಟ್ಟಿದ್ಯಾ. ನಾನು ಈ ಸರಿ ಏನಾದ್ರೂ ನಿನ್ಗೆ ಉಪಕಾರ ಮಾಡ್ಲೇಬೇಕಣ್ಣ. ಬಾಣ ಬಾರಣ್ಣ, ನಾನ್ ಕೊಡ್ಸಿದ ಸ ಹೆಂಗೆ? ಬಂಬಾಟ ಐತೆ ಕಣ್ಲ. ನಿನ್ ಜೀವನದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡ್ದೆ ನೋಡು. ನಿನ್ನ ಹಳೆ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಟ್ಟಿದೀನಿ. ನಿನ್ ಮೇಲೆ ಕೋಪ ಇಲ್ಲಪ್ಪ. ಹಸ ಎಷ್ಟ್ ಲೀಟರ್ ಹಾಲ್ ಕರಿತೆ ಗೊತ್ತಾ? 40 ಲೀಟರ್. ಯಾಕಣ್ಣ ನಿಂತ್ಕೊಂಡ್ಬಿಟ್ಟೆ? ರಾತ್ರಿ ಸರ್ವತ್ ಬೇರೆ ಆಗೋಯ್ತು. ಅಷ್ಟು ದೂರ ಬೇರೆ ಹೋಗ್ಬೇಕು. ಆ ಒಳೆ ಬೇರೆ ದಾಟ್ಬೇಕು. ನೀನ್ ನೋಡಿದ್ರೆ ಈ ಹಸನ ಬೇರೆ ಕಟ್ಕೊಂಡು ಹೆಂಗಿಲ್ಲ ಹೋಗೋದು. ಒಂದ್ ಕೆಲ್ಸ ಮಾಡೋಣ, ಇವತ್ ರಾತ್ರಿ ಇಲ್ಲೇ ಮಲಗಿದ್ದು ನಾಳೆ ಬೆಳಗಿನ ಜಾವ ಹೋಗಮ್ಮ. ಅಣ್ಣ, ನೀನ್ ಹೆಂಗಂದ್ರೆ ಹಂಗೆ. ಆದ್ರೆ ಒಂದು ಏನು? ನೀನ್ ಮನಿಕೋ, ಹಸುನ ನಾನ್ ಕಾಯ್ತೀನಿ. ಅಯ್ಯೋ ಬೇಡಪ್ಪ ಬೇಡಪ್ಪ. ಲೋ ಮೊದ್ಲೇ ಸಾಲ ಮಾಡಿ ತಂದಿರೋ ಹಸ ಕಣ್ಲ. ಅಯ್ಯೋ ಬೇಡಪ್ಪ, ನೀನ್ ನಂಬಕ್ಕಾಗಕ್ಕಿಲ್ಲ. ಒಂದ್ ಕೆಲ್ಸ ಮಾಡೋಣ, 1 ಗಂಟೆ ನೀನು ನಾನು ಬದಲಾಯಿಸ್ಕೊಂಡು ಮಲ್ಕೊಳ್ಳೋಣ. ಬ್ಯಾಡಣ್ಣ, ನೀನು ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ. ನೀನ್ ಮಲ್ಕೋ, ಹಸುನ ನಾನ್ ಕಾಯ್ತೀನಿ. ಅಯ್ಯಯ್ಯೋ ಲೋ ಶಿಷ್ಯ, ನೀನ್ ಹಸುನ ಕಾಯ್ತೀಯೇನು? ನಾನು ಹೆಂಗಿಲ್ಲ ನಂಬೋದ್ ನಿನ್ನ? ನನಗಿಟ್ಟಾಕ್ತಾರ ನಿನ್ನೆಂಡಣ. ಅಯ್ಯಯ್ಯಪ್ಪ, ನಾನ್ ಹಸು ಕಾಯ್ತೀನಿ. ನೀಯತ್ತಿಗೆ ಇನ್ನೊಂದ್ ಹೆಸ್ರೆ ಈ ಅಮಾವಾಸ್ಯೆ. ನೀ ಮಲ್ಗಣ್ಣ, ಹುಷಾರಾಗಿ ಕಾಯ್ತೀನಿ. ಮಲ್ಗಣ್ಣ, ನೋಡೋ ನಿನ್ನ ನಂಬ್ಕೊಂಡು ಮಲಗ್ತಾ ಇದ್ದೀನಿ. ಮಲ್ಗಣ್ಣ. ಶಿವ ತ್ರಿಕೇಶ, ಹುಷಾರು ಕಣ್ಲ. ಹಿಂಗ ಹೇಳಿದ್ರೆ ಬೇಜಾರಾಗ್ತದೆ. ಮಲ್ಗಣ್ಣ. ಹಿಂಗಲ್ಲ, ಹಿಂಗೆ, ಹಂಗಲ್ಲ, ಹಿಂಗಲ್ಲ, ಹಿಂಗೆ, ಅಮಾವಾಸ್ಯೆ ಏನ್ಲ ನೋಡ್ತಾ ಇದೀಯಾ? ಅಣ್ಣ, ನದಿ ಇಲ್ಲ, ಕೆರೆ ಇಲ್ಲ, ಆದ್ರೂ ಆಕಾಶದಿಂದ ಮಳೆ ಬೀಳ್ತಾನೆ ಇರ್ತದೆ. ಹೆಂಗೆ?
ಎಂತ ವಿಚಾರವಂತ ಕಣ್ಲ. ಯೋಚಿಸ್ತಾ ಇರು ಏನಾದ್ರೂ ಹೊಸದು ತಲೆಗೆ ಹೊಳಿತೈತೆ. ಏಯ್ ನನ್ನ ಹೊಸ ಹುಷಾರು. ನೀ ಮಲ್ಕೊಳ್ಳೋಣ ಮನಿಕಳ್ಳ. ಮಲ್ಕೊಳ್ಳೋಣ. ಕಂದ ಈಗೇನ್ಲ ಯೋಚನೆ ಮಾಡ್ತಾ ಇದೀಯಾ? ಅಣ್ಣ ತಂತಿಲಿ ಕಟ್ಟಿಲ್ಲ, ಹಗ್ಗಲ್ಲಿ ಬಿಗ್ದಿಲ್ಲ, ಆದ್ರೂ ಚಂದ್ರ ಅಲ್ಲೇ ಅವನಲ್ಲ, ಹೆಂಗೆ? ಅಯ್ಯೋ 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 ಅಯ್ಯೋ, ಎಂತ ಅದ್ಭುತವಾದ ವಿಚಾರವಂತ ನೀನು. ಲೋ ತುಂಬಾ ಬುದ್ಧಿವಂತ ಕಣೋ ನೀನು. ಒಳಗಣ ತುಂಬಾ ಹೊಗಳ್ಬೇಡ ನೀನು, ನನಗೆ ನಾಚಿಕೆ ಆಯ್ತದೆ. ಇಲ್ಲ ಕಣೋ, ನೀನ್ ಯೋಚನೆ ಮಾಡು, ಇನ್ನೂ ದೊಡ್ಡ ವಿಚಾರ ಏನಾದ್ರು ಹೊಡಿಬಹುದು. ಪಾಪ ಹುಡುಗ ಎಂತ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಥು, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಛೇ ಛೇ. ಅಯ್ಯಯ್ಯೋ ಎಲ್ಲೋ ನನ್ನ ಓ ಸುಮ್ನೆ ನೋಡು, ನೀನು ಎಮ್ಮೆ ಬಿದ್ದಂಗಿಲ್ಲ ಬಿದ್ಕೊಂಡೆ ಇದ್ಯಾ, ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದೆವ್ವಕ್ಕಾದಂಗೆ ಕಾಯ್ತಾನೆ ಇದ್ದೀನಿ. ಯಾವನ ಬಂದ ಮೆತ್ತಗಸ ಬಿಚ್ಕೊಂಡ ಕರ್ಕೊಂಡು ಹೊಂಟೇ ಬಿಟ್ಟ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಣ್ಣ, ಹೆಂಗಣ್ಣ ಬಿಚ್ಕೊಂಡು ಹೋದ ಅವನು. ನನ್ನ ಮಗನೇ ಅಮಾಸೆ, ಮಾಡ್ಬೇಕಂತೀಯ? ನಾನು ಹೊಡಿತಾನೆ ಇದ್ದೀನಿ, ನಗ್ತಾನೆ ಇದೆಯಲ್ಲ. ನೀನು ನನ್ನ ಒಬ್ಬನ್ ಹೊಡಿತಾ ಇದ್ಯಾ, ಓಕೆ. ನಿನಗೆ ಸಾಲ ಕೊಟ್ಟು ಇಡೀ ಬ್ಯಾಂಕ್ ಅವ್ರು ಹಿಡ್ಕೊಂಡು ಇಕ್ತಾರಲ್ಲ, ಅದೇಂಗೆ? ಬೆಳಿಗ್ಗಿಂದ ತುಂಡು ಎತ್ತಿ ಎತ್ತಿ ನಡಾನೆ ಬಿದ್ದೋಯ್ತು. ಇನ್ನೂ ಶಕ್ತಿ ಬಂದಿಲ್ಲ, ಅಷ್ಟ್ರಲ್ಲಿ ಒಂದು ದಮ್ ಹೊಡೆದ್ ಬಿಡೋಣ. ఇంకా మిషన్ స్టార్ట్ అవ్వలేదు, నువ్వు దమ్ స్టార్ట్ చేసినావా? ಬೆಳಗ್ಗೆ ಓತ್ಲಾ ಓಡ್ಕೊಂಡು ನಾಕು ಮುಂಡಾ ಮೋದ್ಬೇಕು ಅನ್ಕೊಂಡುನಾವಾ? ಹಂಗಲ್ಲ ಸ್ವಾಮಿ, ಸುಸ್ತಾಯ್ತು, ಅದೇ ಕೇಳಿದ್ನಲ್ಲ. ಏಮಯ್ಯ ನಿದ್ಗೋಳು? ಅಡ್ವಾನ್ಸ್ ಕೆಲಸ ಮಾಡೋ ಹಂಗಿದ್ರೆ ಚೆಯ್ಯೆ, ಲೇದ ಸ್ವಾಮಿ ಹಂಗ ಅನ್ಬೇಡಿ, ನನಗೇನು ಬೇಡ, ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಹುಷಾರ್ ಅಡ್ವಾನ್ಸ್ ಅಂತ ಅಡ್ವಾನ್ಸ್. 1000 ರೂಪಾಯಿ ಕೇಳಿದ್ರೆ ಹುಚ್ಚನಾಯ್ ತರ ಆಡ್ತಾನೆ ಈ ನನ್ನ ಮಗ ಬೇರೆ. ಅಣ್ಣ ಅಯ್ಯೋ ಅಯ್ಯಯ್ಯೋ, ನಿನಗ್ ಹೃದಯ ಇಲ್ವಾ? ನೀ ದೇವ್ರೇ ಅಲ್ಲ, ನಿನ್ ಕಣ್ಣೇ ಇಲ್ಲ. ಅಮಾಸೆ, ಅವತ್ ಕೈ ಕೊಟ್ಟು ಹೋದ್ ನನ್ನ ಮಗ ಇವತ್ತು ಬೈಕೊಂಡ್ ಡವ್ ಮಾಡ್ಕೊಂಡ್ ಬರ್ತಾ ಇದೀಯಲ್ಲ, ಯಾರ್ಗಾ ಬೈತಾ ಇದೀಯಾ? ಅಣ್ಣ ನಿನಗೆ ಇಂಥ ಪರಿಸ್ಥಿತಿ ತಂದಿಟ್ಬಿಟ್ಟಲ್ಲ, ಆ ದೇವ್ರಿಗೆ ಬೈತಾ ಇದೀನಣ್ಣ. ಅದ್ ಹಂಗಿರ್ಲಿ, ಅಮಾಸೆ ಏನ್ಲ ನಿನ್ನ ಅವತಾರ ಎಲ್ಲ ಬದ್ಲಾಗ್ಬಿಟ್ಟೈತಲ್ಲ. ಲೆವೆಲ್ ಅಣ್ಣ ಲೆವೆಲ್. ವರ್ಕ್ ಚೇಂಜ್ ಆದ್ಮೇಲೆ ಗೆಟಪ್ ಚೇಂಜ್ ಆಗ್ಲೇಬೇಕಲ್ವಾ? ಬೈ ನಾನ್ ಬಂದಿದ್ದೇ ಮರ್ತ್ಬಿಟ್ನಲ್ಲ. ಬೈದ ಬಯ್ಯ ಇಂಗ್ಲಿಷ್ ಬರೇ ಮಾತಾಡ್ತಾನಲ್ಲಪ್ಪ. ನಾನು ವರ್ಕ್ ಮಾಡ್ತಾ ಇರೋ ಶಿಪ್ ಅಲ್ಲಿ ಅಡುಗು ಅಂಡರ್ಸ್ಟ್ಯಾಂಡ್? ಅಡುಗು ಅದ್ರಲ್ಲಿ ನೀನೊಂದು ಕೆಲಸ ನೋಡ್ಕೊಂಡ್ ಬಂದಿ. 10,000 ರೂಪಾಯಿ ಸಂಬಳ, ಓನ್ಲಿ 10,000 ರೂಪೀಸ್. ಓಕೆ, ನನಗೆ ಕೆಲಸನ ಅಡುಗಲ್ಲಿ 10,000 ರೂಪಾಯಿ ಸಂಬಳ? ನೀನೇನೋ ನನ್ ಬ್ಯಾಡ್ ಟೈಮ್ ಅಲ್ಲಿ ಸಾಕಿದ್ದೆ ಅಂತ. 10,000 ಅಂದ ತಕ್ಷಣ ಬಾಡಿನೇ ಮಾಯ. ಪಂಪಿಸ್ತಾನು ಗೋವಿಂದ, ಪಂಪಿಸ್ತಾನು. ಗೋವಿಂದ ಶೆಟ್ಟಿ, ಏನಂದೆ ನೀನು? 1,000 ರೂಪಾಯಿ ಅಡ್ವಾನ್ಸ್ ಕೇಳಿದ್ರೆ ನನ್ನ ಮಗನೇ ಮಾತಾಡ್ತೀಯ? ನಾನ್ ನಿನ್ಗೆ ಎಷ್ಟೋ ಕೇಳಿದೆ, ಮೇಲೆ ಕೆಳಗೆ ಮುಚ್ಕೊಂಡು ಮಾಡುವಂತೀಯ? 10,000 ರೂಪಾಯಿ ಸಂಬಳ ಮಗನೇ, ನನ್ನ ಶಿಕ್ಷಾ ಬಂದವನೇ. ಹೋಗಲ್ಲ ನನ್ನ ಮಗನೇ, 1,000 ರೂಪಾಯಿ ಅಡ್ವಾನ್ಸ್ ಕೇಳಿದ್ರೆ ಇಲ್ಲ ಅಂತೀಯ? ಯಾವ ನಾಯಿ ಬೇಕು ನಿನ್ ಕೆಲಸ? 10,000 ರೂಪಾಯಿ ಸಂಬಳ, 10,000 ರೂಪಾಯಿ ಸಂಬಳ. ಹೋಗ್ಲಿ ಬಿಡುಗರು, ಟೆನ್ಷನ್ ತಗೋಬೇಡ ನೀನು. ಅದ್ ಸರಿ ಕಣ ಶಿಷ್ಯ, 10,000 ರೂಪಾಯಿ ಸಂಬಳ ಸರಿಯಪ್ಪ. ಕೆಲಸ ಏನಂತ ಹೇಳೇ ಇಲ್ವಲ್ಲೋ? ಸ್ವಲ್ಪ ಬೆನ್ನು ಕಡಿತಾ ಇದೆ ಕೆರಿ, ಹೇಳಲು ವೆರಿ ಸಿಂಪಲ್. ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ಆಗುತ್ತೆ. ಅಲ್ಲಲ್ಲೋ, ನನ್ ಎಂಟ್ರಿಗಾದ್ರೂ ಹೇಳೋದ್ ಬೇಡವಾ ನಾನ್ ಶಿಪ್ ಅಲ್ಲಿ ಏನ್ ಕೆಲಸ ಮಾಡ್ತೀನಿ ಅಂತ? ಗುರು, ನೀನು ಶಿಪ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ,
ಶಿಪ್ ದುಬೈಗೆ ಹೋಗ್ತಾ ಇದೆ. ಹೋಯ್ತಾ ಎಸ್, ಹೋಗ್ತಾ ಇದೆ. ಹೋಯ್ತಾ ಲೋ ಮುಂದೆ ಕೇಳಲೋ. ಸಮುದ್ರದ ಮಧ್ಯದಲ್ಲಿ ಮಧ್ಯರಾತ್ರಿ 12 ಗಂಟೆಲಿ ಶಿಪ್ಪು ಕೆಟ್ಟು ನಿಂತೋಗುತ್ತೆ. ಅವರು ಸ್ಟೈಲ್ ಆಗಿ ನಿನ್ನ ಕರೀತಾರೆ. ನನ್ನನ್ನು ಕರೀತಾರ? ಏನಕ್ಕೋ ಶಿಷ್ಯ? ವೆರಿ ಸಿಂಪಲ್. ಅಡಗಿಂದ ನೀನ್ ಕೆಳಗೆ ಇಳಿದು ಮಧ್ಯರಾತ್ರಿ 12 ಗಂಟೆಲಿ ಅಡಗಿನ ತೆಳ್ಳಬೇಕು. ಕೆಳಗೆ ಇಳಿದ್ಬಿಟ್ಟು ಅಡಗನ್ನ ಮಗನೇ ಆಜಿಂಗ ಬುಸ್ಕ ಆಜಿಂಗ ನನ್ನ ಮಗನೇ ಹೀರೋ ಒಂದು ಕೆಲಸಕ್ಕೂ ಮಣ್ಣಾಗ್ಬಿಟ್ಟಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ. ರೀ ಸ್ವಾಮಿ